ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಅಕ್ಕ ಏನ್ ಮಾಡ್ತಿದ್ದಾನೆ ಆಕಾಶ್ ದಿವಾನ್? ಈಗ ತಾನೇ ಮಲಗಿಸಿದ್ದೀನಿ. ಅಕ್ಕ ಏನೇ ಹೇಳೋ, ನೋಡಕ್ಕೆಲ್ಲ ನಿಂತರನೇ ಇದ್ದಾನೆ, ಆದ್ರೆ ಮೂಗ್ ಮಾತ್ರ ಭಾವಂತರ. ಥ್ಯಾಂಕ್ ಯು, ಬಟ್ ವಾಟ್ ಅ ಪ್ಲೆಸೆಂಟ್ ಸರ್ಪ್ರೈಸ್. ಏನು ಕಾಲ್ ಮಾಡಿದ್ದೇನೆ ಬಂದಿದ್ಯಾ? ಯಾಕೆ ಬರಬಾರ್ದಾ? ನಾನೇ ನಿನ್ನ ನೋಡೋದಕ್ಕೆ ಬಂದಿಲ್ಲ, ನಾನು ನನ್ನ ಅಳಿಮಯ್ಯನ ನೋಡೋಕೆ ಬಂದಿದ್ದೀನಿ. ಓ, ನೋಡಿದಾಯ್ತಾ? ಏನು ನೋಡು. ಆಯ್ತು, ನಿನಗೆ ಮಾತು ಕೊಡೋದಕ್ಕಾಗತ್ತಾ? ನೋಡು. ಸರಿ ತಗೋ, ನಿನ್ನ ಮುದ್ದು ನಾದ್ನಿ ನಿನಗೋಸ್ಕರ ಏನೋ ಮಾಡಿ ಕಳಿಸಿದ್ದಾನೆ. ಏನು? ಕ್ಯಾರೆಟ್ ಅಲ್ವಾ? ಕ್ಯಾರೆಟ್ ಅಲ್ವಾ ಮಹಿ ಮಾಡಿದ್ದು? ಮೈ ಗಾಡ್, ಬೇಡ, ನಾನು ಈಗಲೇ ತಿಂಡಿ ತಿಂದೆ, ಆಮೇಲೆ ತಿಂತೀನಿ. ಬಟ್ ನಿಜವಾಗ್ಲೂ ಕಣೋ, ಅಷ್ಟು ಮಾಡರ್ನ್ ಆಗಿದ್ದವಳು ಅಪ್ಪಟ ಗೃಹಿಣಿ ಆಗ್ಬಿಟ್ಟಿದ್ದಾಳೆ. ತರ ಖುಷಿ ಆಗುತ್ತೆ ನೋಡಕ್ಕೆ. ಯಾರು ಸೆಲೆಕ್ಷನ್ ಹೇಳು? ಇದಕ್ಕೇನು ಕಮ್ಮಿ ಇಲ್ಲ. ಅಪ್ಪ ಅಮ್ಮ ಹೇಗಿದ್ದಾರೆ? ಅಪ್ಪ ಅಮ್ಮ ಚೆನ್ನಾಗಿದ್ದಾರೆ, ಆದರೆ ಅಮ್ಮ ನಿನ್ನ ಮೇಲೆ ಲೈಟಾಗಿ ತುಂಬಾನೇ ಅಪ್ಸೆಟ್ ಆಗಿದ್ದಾರೆ. ನನ್ನ ಮೇಲ? ಯಾಕೆ, ನಾನೇನು ಮಾಡಿದೆ? ಅದೇ ಅಕ್ಕ, ಸೀಮಂತ ಆದ್ಮೇಲೆ ಮನೆಗೆ ಬರ್ತೀಯ ಅಂತ ಖುಷಿಯಾಗಿದ್ರು. ಆದರೆ ನೀನು ನೋಡಿದ್ರೆ 2 ದಿನಕ್ಕೆ ಬ್ಯಾಕ್ ಟು ಪೆವಿಲಿಯನ್ ಅಂತ ವಾಪಸ್ ಬಂದ್ಬಿಟ್ಟೆ. ನಿನ್ನ ಮೇಲೆ ಅಪ್ಸೆಟ್ ಆಗೋದಕ್ಕೆ ಅದು ಫಸ್ಟ್ ರೀಸನ್ನು. ಈಗ ನೋಡಿದ್ರೆ ಬಾಣಂತನಕ್ಕಾದ್ರೂ ಮನೆಗೆ ಬರ್ತೀಯಾ, ಅಲ್ಲೇ ಇರ್ತೀಯ ಅಂತ ಖುಷಿಯಾಗಿದ್ರು. ನೀನು ಈಗಲೂ ಬರ್ದಲ್ಲೇ ಇಲ್ಲೇ ಇದೆಯಾ, ಅದು 2ನೇ ರೀಸನ್ನು. ನೀನು ಇಲ್ಲಿ ಹೇಗಿದೆಯೋ, ಏನು ಮಾಡ್ತಿದ್ಯೋ, ನಿನ್ನ ಆರೋಗ್ಯ ಹೇಗಿದೆ ಅಂತ ಅವರು ಅಪ್ಸೆಟ್ ಆಗಿದ್ದಾರೆ ಅಷ್ಟೇ. ಹೌದಾ? ಅಮ್ಮ ಅಷ್ಟೊಂದು ಅಪ್ಸೆಟ್ ಆಗಿದ್ದಾರಾ? ಹ್ಞೂ ಅಕ್ಕ, ಯಾವಾಗ ನೋಡಿದ್ರು ನಿನ್ನ ಬಗ್ಗೆ, ಮಗು ಬಗ್ಗೆನೇ ಮಾತು. ನಮ್ಮ ಮನೆಗೆ ಮೊದಲನೇ ಮೊಮ್ಮಗು ಬಂದಿದೆ, ನನ್ನ ಮಗಳು ಮಾಡಂತನ ಮಾಡೋದಕ್ಕೆ ನಂಗೆ ಅದೃಷ್ಟನೇ ಇಲ್ವಲ್ಲ ಅಂತ ಒಂದೇ ಕಣ್ಣಲ್ಲಿ ಅಳ್ತಿರ್ತಾರೆ, ಗುಣಗ್ತಾ ಇರ್ತಾರೆ. ಅಯ್ಯೋ, ಈ ರೀತಿ ಆಗುತ್ತೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ ಕಣೋ. ಅಲ್ಲಿದ್ರು ಒಂದೇ, ಇಲ್ಲಿದ್ರು ಒಂದೇ, ಎಲ್ಲಿದ್ರು ಚೆನ್ನಾಗಿ ನೋಡ್ಕೋತಾರೆ ಅಂತ ನಾನು ಕ್ಯಾಶುವಲ್ ಆಗಿ ಇದ್ಬಿಟ್ಟೆ. ಅಮ್ಮ ಈ ವಿಷಯನ ಇಷ್ಟೊಂದು ಸೀರಿಯಸ್ ಮಾಡ್ಕೊಂಡು ತಲೆ ಕೆಡಿಸ್ಕೋತಾರೆ ಅಂತ ನಾನು ಒಂಚೂರು ಕಲ್ಪನೆ ಮಾಡಿರಲಿಲ್ಲ. ಏನು ಕೇಳ್ತೀಯ ಅಕ್ಕ, ನೀನು ನೋಡಬೇಕು ಅಮ್ಮನ ದುಃಖನ. ಬಾಣಂತನಕ್ಕೆ ಮಗಳು ಮನೆಗೆ ಬರ್ತಾಳೆ, ನಾನು ಮೊಮ್ಮಗನ ಹಾಗೆ ನೋಡ್ಕೋತೀನಿ, ಹೀಗೆ ನೋಡ್ಕೋತೀನಿ ಅಂತ ಏನೇನೋ ಕನ್ಸ್ಕೊಂಡಿದ್ದೆ, ಆ ಕನಸೆಲ್ಲ ನುಚ್ಚುನೂರಾಗೋಯ್ತು ಅಂತ ಸಿನಿಮಾ ಸೀರಿಯಲ್ ಡೈಲಾಗ್ ಹೇಳ್ತಿರ್ತಾರೆ. ಏಯ್, ನೀನು ತಮಾಷೆ ಮಾಡ್ತಿಲ್ಲ ತಾನೆ? ಅಯ್ಯೋ ಅಕ್ಕ, ನಾನು ಯಾಕೆ ತಮಾಷೆ ಮಾಡಲಿ? ಅಮ್ಮ ಇದಕ್ಕೆಲ್ಲ ಯಾಕೆ ಟೆನ್ಷನ್ ಮಾಡ್ಕೋತೀಯ? ಅಕ್ಕ ಎಲ್ಲಿದ್ರೇನಂತೆ, ಭಾವ ಅವಳನ್ನ ಮಹಾರಾಣಿ ಥರ ನೋಡ್ಕೋತಾರೆ ಅಂತ ಹೇಳಿದ್ರೆ ಅಮ್ಮ ಒಳ್ಳೆ ಹಾವರಾಣಿ ಥರ ಆಡ್ತಾರೆ. ಐ ಮೀನ್, ನಿನಗೇನು ಗೊತ್ತಾಗತ್ತೆ ಅಂತ ನನ್ನ ಮೇಲೆ ರೇಗಾಡೋದಕ್ಕೆ ಬರ್ತಾರೆ. ನಿಮ್ಮ ಭಾವ ಏನೋ ಚೆನ್ನಾಗಿ ನೋಡ್ಕೋತಾರೆ, ಅದ್ರ ಬಗ್ಗೆ 2 ಮಾತಿಲ್ಲ. ಆದರೆ ಈ ಭೂಮಿ ಇದ್ದಾಳಲ್ಲ, ಭೂಮಿ ಅವಳೆಲ್ಲ ನನ್ನ ಮಾತು ಕೇಳ್ತಾಳೆ, ಸುಮ್ಮನೆ ಕೂರ್ತಾಳೆ, ರೆಸ್ಟ್ ಮಾಡಲ್ಲ, ಏನಿಲ್ಲ. ಅಳಿಯಂದ್ರು ಬೇಡ ಬೇಡ ಅಂದ್ರು ಎಲ್ಲ ಕೆಲಸನೂ ಅವಳೇ ಮಾಡ್ತಾಳೆ, ಜೊತೆಗೆ ಮಗು ಬೇರೆ ನೋಡ್ಕೋಬೇಕು, ಹಾಗೆ ಹೀಗೆ ಅಂತ ಗುಣಗ್ತಾರೆ ಇರ್ತಾರಕ್ಕ. ಹೌದಾ? ಹ್ಞೂ ಅಕ್ಕ, ಅಟ್ಲೀಸ್ಟ್ ಒಂದು 15 ದಿನಕ್ಕಾದ್ರೂ ಇದ್ದೋಗ್ಬೋದಿತ್ತು, ತಾಯಿ ಮಗುನ ಆರೈಕೆ ಮಾಡಿ ಕಳಿಸ್ತಿದ್ದೆ ಅಂತ ಹೇಳ್ತಿರ್ತಾರೆ. ಸೊ ನೀನು ಸ್ವಲ್ಪ ದೊಡ್ಡ ಮನ್ಸು ಮಾಡಿ ಬರ್ಬೋದಲ್ವಾ? ಅಮೃತಧಾರೆ